ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ಲೆಟ್ಸ್ ಡಿಸ್ಕಸ್ ಒನ್ ಅಂಡರ್ ರೇಟೆಡ್ ಸ್ಕಿನ್ ಕೇರ್ ಪ್ರಾಡಕ್ಟ್ ದಟ್ ಟಾರ್ಗೆಟ್ಸ್ ಮಲ್ಟಿಪಲ್ ಸ್ಕಿನ್ ಕನ್ಸರ್ನ್ಸ್. ಸೊ ಈ ಮ್ಯಾಜಿಕಲ್ ಪ್ರಾಡಕ್ಟೇ ಆಕ್ಸಾಲಿಕ್ ಆಸಿಡ್ ಕ್ರೀಮ್ ಅಥವಾ ಸಿರಮ್. ನಮ್ಮ ಇಂಡಿಯನ್ ಫಾರ್ಮಸಿನಲ್ಲಿ ಇದು ಓವರ್ ದ ಕೌಂಟರ್ ಪ್ರಾಡಕ್ಟ್ ಆಗಿ ಸಿಗುತ್ತೆ. ಅಂದರೆ ನಿಮಗೆ ಪ್ರಿಸ್ಕ್ರಿಪ್ಷನ್ ಬೇಡ. ಆಕ್ಸಾಲಿಕ್ ಆಸಿಡ್ 10% ವರೆಗೂ ಯಾರು ಬೇಕಾದರೂ ಹೋಗಿ ಆರಾಮಾಗಿ ತಗೊಂಡು ಬಂದು ಯೂಸ್ ಮಾಡ್ಬೋದು. ಬಟ್ ಯು ಶುಡ್ ನೋ ಹೌ ಟು ಯೂಸ್ ಇಟ್ ಆ್ಯಂಡ್ ಯಾವಾಗ ಯೂಸ್ ಮಾಡಬೇಕು ಅಂತ. ಸೊ ಈ ವಿಡಿಯೋದಲ್ಲಿ ಆಕ್ಸಾಲಿಕ್ ಆಸಿಡಿಂದ ಏನೇನು ಬೆನಿಫಿಟ್ ಸಿಗುತ್ತೆ, ಹೇಗೆ ಯೂಸ್ ಮಾಡೋದು, ಯಾರು ಯೂಸ್ ಮಾಡ್ಬೋದು, ಆ್ಯಂಡ್ ನಿಮ್ಮ ಸ್ಕಿನ್ ಕೇರ್ ರೂಟಿನಲ್ಲಿ ಇದು ಅವಶ್ಯಕತೆ ಇದ್ದರೆ ಹೇಗೆ ಇದನ್ನು ಇನ್ಕಾರ್ಪೊರೇಟ್ ಮಾಡೋದು ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಆಲ್ಸೋ ನಿಮ್ಮ ಮುಂದೆ ನಾನು ನನ್ನ ನೈಟ್ ಟೈಮ್ ಸ್ಕಿನ್ ಕೇರ್ ರೂಟಿನಲ್ಲಿ ಆಕ್ಸಾಲಿಕ್ ಆಸಿಡ್ನ ನಾನು ಹೇಗೆ ಯೂಸ್ ಮಾಡ್ತೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ. ಸೊ ತಡ ಮಾಡದೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಫಸ್ಟು ಆಕ್ಸಾಲಿಕ್ ಆಸಿಡ್ ಬೆನಿಫಿಟ್ಸ್ ಏನೇನು ಅಂತ ನೋಡೋಣ. ಮೊದಲನೇದು, ಇದು ಆಕ್ನೆ ಆ್ಯಂಡ್ ಆಕ್ನೆ ಮಾರ್ಕ್ಸ್ಗೆ ಹೆಲ್ಪ್ ಮಾಡುತ್ತೆ. ಹೈಪರ್ ಪಿಗ್ಮೆಂಟೇಷನ್ ಮೆಲಸ್ಮಾ ಇದ್ರೆ ಅದು ಕೂಡ ಹೆಲ್ಪ್ ಮಾಡುತ್ತೆ. ಮೂರನೇದು, ನಮ್ಮ ಸ್ಕಿನ್ನಲ್ಲಿರೋ ಪೋರ್ಸ್ನ ಅನ್ಕ್ಲಾಗ್ ಮಾಡುತ್ತೆ. ನಾಲ್ಕನೇದು, ನಮ್ಮ ಸ್ಕಿನ್ನ ಜೆಂಟಲ್ ಆಗಿ ಎಕ್ಸ್ಫೋಲಿಯೇಟ್ ಮಾಡುತ್ತೆ. ಆ್ಯಂಡ್ ಐದನೇದು, ನಮ್ಮ ಸ್ಕಿನ್ ಬ್ರೈಟ್ನಿಂಗ್ ಅಲ್ಲಿ ಕೂಡ ಇದು ಹೆಲ್ಪ್ ಮಾಡುತ್ತೆ. ಆಲ್ಸೋ ಇದು 200 ರೂಪೀಸ್ಗೆ ನಮ್ಮ ಇಂಡಿಯನ್ ಫಾರ್ಮಸಿನಲ್ಲಿ ಈಸಿಯಾಗಿ ವಿತೌಟ್ ಪ್ರಿಸ್ಕ್ರಿಪ್ಷನ್ ಸಿಗುತ್ತೆ. ಚೆರಿ ಆನ್ ದ ಟಾಪ್, ಇದು ಪ್ರೆಗ್ನೆನ್ಸಿ ಮತ್ತು ನರ್ಸಿಂಗ್ ಫ್ರೆಂಡ್ಲಿ ಕೂಡ. ಸೊ ಅಂದರೆ ಪ್ರೆಗ್ನೆಂಟ್ ಲೇಡೀಸ್ ಮತ್ತು ನರ್ಸಿಂಗ್ ಲೇಡೀಸ್ ನಿಮಗೆ ಆಕ್ನೆ ಆಗ್ತಾ ಇದ್ರೆ ಡ್ಯೂ ಟು ಹಾರ್ಮೋನಲ್ ಚೇಂಜಸ್, ನೀವು ಇದನ್ನು ಆರಾಮಾಗಿ ಏನು ಟೆನ್ಷನ್ ಇಲ್ಲದೆ ಯೂಸ್ ಮಾಡ್ಬೋದು. ಸೊ ನಾನು ಕೂಡ ನನ್ನ ಮುಖದಲ್ಲಿ ಏನೂ ಇಲ್ಲ, ನನ್ನ ಮುಖ ನೀವು ನೋಡ್ತಾ ಇರ್ಬೋದು, ದರ್ ಇಸ್ ನಥಿಂಗ್ ಆನ್ ಮೈ ಫೇಸ್. ಆ್ಯಂಡ್ ಈ 2 ಪಿಂಪಲ್ ಮಾರ್ಕ್ಸ್ ಏನಿದೆಲ್ಲ, ಇದು ನಂಗೆ ಆಲ್ಮೋಸ್ಟ್ 2 ವೀಕ್ಸ್ ಮುಂಚೆ ಬಂದಿದ್ದು ಡ್ಯೂ ಟು ಹಾರ್ಮೋನಲ್ ಚೇಂಜಸ್ ಬ್ರೆಸ್ಟ್ ಫೀಡಿಂಗ್ ಮಾಡ್ತಿರೋದ್ರಿಂದ. ನಾನು ಕೂಡ ಇದನ್ನು ಟ್ರೀಟ್ ಮಾಡೋಕ್ಕೆ ಆಕ್ಸಾಲಿಕ್ ಆಸಿಡ್ನ ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ಮುಂದೆ ತೋರಿಸ್ತೀನಿ ನಾನು ಆಕ್ಸಾಲಿಕ್ ಆಸಿಡ್ನ ಯಾವ ರೀತಿ ನನ್ನ ಸ್ಕಿನ್ ಕೇರ್ ರೂಟೀನ್, ನೈಟ್ ಟೈಮ್ ಸ್ಕಿನ್ ಕೇರ್ ರೂಟೀನಲ್ಲಿ ನಾನು ಯಾವ ರೀತಿ ಆಕ್ಸಾಲಿಕ್ ಆಸಿಡ್ನ ಇನ್ಕಾರ್ಪೊರೇಟ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ನಾವು ಕಮಿಂಗ್ ಟು ಯಾರೆಲ್ಲ ಈ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು ಅಂತ. ನಿಮ್ಗೆ ಏನಾದರೂ ಆಕ್ನೆ ಅಥವಾ ಆಕ್ನೆ ಮಾರ್ಕ್ಸ್ ಅಂದರೆ ಆಕ್ನೆ ನಿಮಗೆ ಬಂದು ಹೋಗಿರುತ್ತೆ, ಅದ್ರದ್ದು ಮಾರ್ಕ್ಸ್ ಉಳ್ಕೊಂಡಿರುತ್ತೆ, ಅದನ್ನ ಟ್ರೀಟ್ ಮಾಡಬೇಕಾದ್ರೆ ಇನ್ನೊಂದು ಆಕ್ನೆ ಬರುತ್ತೆ. ಸೊ ಅಂಥವರು ಈ ಆಕ್ಸಾಲಿಕ್ ಆಸಿಡ್ ಸಿರಮ್ನ ಯೂಸ್ ಮಾಡ್ಬೋದು. ಹೈಪರ್ ಪಿಗ್ಮೆಂಟೇಷನ್ ಮತ್ತು ಮೆಲಾಸ್ಮಾ ಇದ್ದರೆ ಅವ್ರು ಕೂಡ ಯೂಸ್ ಮಾಡ್ಬೋದು. ನಿಮಗೆ ಏಜಿಂಗ್ ಸ್ಪಾಟ್ಸ್ ಇದ್ದರೆ ಅವ್ರಿಗೂ ಕೂಡ ಈ ಆಕ್ಸಾಲಿಕ್ ಆಸಿಡ್ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಿಮ್ಮ ಪೋರ್ಸು ನಿಮ್ಗೆ ಏನಾದರೂ ಕ್ಲಾಗ್ ಆಗಿದೆ ಅಂತಂದರೆ ಅಥವಾ ಗಂಕ್ ತುಂಬಿಕೊಂಡಿದೆ ಅಂತ ಅನ್ಸಿದ್ರೆ ಅವರು ಕೂಡ ಆಕ್ಸಾಲಿಕ್ ಆಸಿಡ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಬೇಸಿಕಲಿ ಆಕ್ಸಾಲಿಕ್ ಆಸಿಡ್ ಒಂದು ಮಲ್ಟಿ ಪರ್ಪಸ್ ಪ್ರಾಡಕ್ಟ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಆಲ್ಸೋ ಇದು ಟ್ರೀಟ್ಮೆಂಟ್ ಪ್ರಾಡಕ್ಟು. ಸೊ ಸ್ವಲ್ಪ ನಿಮ್ಮ ಸ್ಕಿನ್ಗೆ ಇದು ಡ್ರೈ ಅಂತ ಅನ್ನಿಸ್ಬೋದು. ಸೊ ಹಾಗಾಗಿ ಇದನ್ನ ಯೂಸ್ ಮಾಡಬೇಕಾದ್ರೆ ನೀವು ಮಾಯಿಶ್ಚರೈಸರ್ನ ಯೂಸ್ ಮಾಡೋದು ಈಸ್ ವೆರಿ ಇಂಪಾರ್ಟೆಂಟ್. ಆಲ್ಸೋ ಈ ರೀತಿ ಟ್ರೀಟ್ಮೆಂಟ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕಾದ್ರೆ ಯು ಶುಡ್ ನಾಟ್ ಫರ್ಗೆಟ್ ಸನ್ಸ್ಕ್ರೀನ್. ನೀವೇನಾದರೂ ಆಕ್ಟಿವ್ಸ್ ಅಥವಾ ಈ ರೀತಿ ಟ್ರೀಟ್ಮೆಂಟ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ರೆ ಸನ್ಸ್ಕ್ರೀನ್ನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ. ಇದು ಟ್ರೀಟ್ಮೆಂಟ್ ಪ್ರಾಡಕ್ಟ್ ಆಗಿರೋದ್ರಿಂದ ಇನಿಷಿಯಲಿ ಬಿಗಿನರ್ಸು ನೀವು ವೀಕ್ಲಿ ಒನ್ಸ್ ಇನ್ ಅ ಡೇ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆಮೇಲೆ ಹೋಗ್ತಾ 2 days 3 days ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ನಿಮಗೆ ನಿಮ್ಮ ಸ್ಕಿನ್ ಯಾವಾಗ ಯೂಸ್ ಟು ಆಗುತ್ತೆ ಈ ಪ್ರಾಡಕ್ಟ್ಗೆ, ಆವಾಗ ನೀವು ಡೈಲಿ ಒನ್ಸ್ ಇನ್ ಅ ಡೇ ಇದನ್ನ ಯೂಸ್ ಮಾಡ್ಬೋದು. ಆಕ್ಸಾಲಿಕ್ ಆಸಿಡ್ 10% ವರೆಗೂ ಇಸ್ ವೆರಿ ಸೇಫ್ ಟು ಯೂಸ್. ಸ್ಕಿನ್ನ ತುಂಬ ಜೆಂಟಲ್ ಆಗಿ ಎಕ್ಸ್ಫೋಲಿಯೇಟ್ ಮಾಡುತ್ತೆ. ಬಟ್ ಆಕ್ಸಾಲಿಕ್ ಆಸಿಡ್ 20% ವರೆಗೂ ಸಿಗುತ್ತೆ. ಬಟ್ 20% ನಿಮಗೆ ವಿತೌಟ್ ಪ್ರಿಸ್ಕ್ರಿಪ್ಷನ್ ಸಿಗಲ್ಲ. ನಿಮ್ಮ ಡರ್ಮ್ಯಾಟ್ ಹತ್ರ ಹೋಗಿ ನೀವು ಪ್ರಿಸ್ಕ್ರಿಪ್ಷನ್ ತಗೊಂಡು ಯೂಸ್ ಮಾಡ್ಬೋದು. ಬಟ್ ಐ ಫೀಲ್ 20% ತುಂಬ ಜಾಸ್ತಿ ಆಗ್ಬಿಡುತ್ತೆ. 10% ವರೆಗೂ ಯು ಕ್ಯಾನ್ ಯೂಸ್ ಇಟ್ ವೆರಿ ಸೇಫ್ಲಿ. ಆ್ಯಂಡ್ ನೀವೇನಾದರೂ ಕನ್ಸಿಸ್ಟೆಂಟ್ ಆಗಿ ಈ ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ ಯು ವಿಲ್ ಡೆಫಿನೆಟ್ಲಿ ಲವ್ ದ ರಿಸಲ್ಟ್ಸ್. ಯಾವಾಗ ಈ ಪ್ರಾಡಕ್ಟ್ನ ನಾವು ಯೂಸ್ ಮಾಡ್ಬೋದು ಅಂದರೆ ಬೋತ್ AM ಆ್ಯಂಡ್ PM ರೂಟೀನಲ್ಲಿ ಯೂಸ್ ಮಾಡ್ಬೋದು. AM ರೂಟೀನಲ್ಲಿ ಯಾವ ರೀತಿ ಯೂಸ್ ಮಾಡೋದು, PM ರೂಟೀನಲ್ಲಿ ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡೋಣ. AM ರೂಟೀನಲ್ಲಿ ಅಂದರೆ ನಿಮ್ಮ ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನಲ್ಲಿ ಯಾವ ರೀತಿ ಯೂಸ್ ಮಾಡ್ತೀರಾ ಅಂದರೆ ನಾರ್ಮಲ್ ಆಗಿ ನೀವು ಫೇಸ್ ಕ್ಲೀನ್ ಮಾಡಿ ಡ್ರೈ ಮಾಡಿದ್ಮೇಲೆ ವೈಟಮಿನ್ C ಜೊತೆಗೆ ನೀವು ಯೂಸ್ ಮಾಡ್ಬೋದು ಅಥವಾ ನಯಾಸಿನಮೈಡ್ ಜೊತೆ ಯೂಸ್ ಮಾಡ್ಬೋದು. ನನ್ನ ಫೇವ್ರೆಟ್ ಕಾಂಬಿನೇಷನ್ ಬಂದು ನಯಾಸಿನಮೈಡ್ ಜೊತೆ ಆಕ್ಸಾಲಿಕ್ ಆಸಿಡ್ ಯೂಸ್ ಮಾಡೋದು. ದೇ ಆರ್ ಬೋತ್ ಆರ್ ವೆರಿ ಸೇಫ್ ಟು ಯೂಸ್, ಬಟ್ ಡೋಂಟ್ ಫರ್ಗೆಟ್ ಯುವರ್ ಸನ್ಸ್ಕ್ರೀನ್. ನಾವು PM ರೂಟೀನ್ ಅಂದರೆ ನೈಟ್ ಟೈಮಲ್ಲಿ ಈ ಪ್ರಾಡಕ್ಟ್ನ ಹೇಗೆ ಯೂಸ್ ಮಾಡ್ಬೋದು ಅಂತ ನೋಡೋಣ. ನೈಟ್ ಟೈಮಲ್ಲಿ ಅಗೇನ್ ನೀವು ನಯಾಸಿನಮೈಡ್ ಜೊತೆ ಯೂಸ್ ಮಾಡ್ಬೋದು. ನೀವೇನಾದರೂ ರೆಟಿನಾಲ್ಸ್ ಅಥವಾ ರೆಟಿನಾಲ್ಸ್ ಯೂಸ್ ಮಾಡ್ತಿದ್ರೆ ಐ ಸಜೆಸ್ಟ್ ನೀವು ಇದು ಆಕ್ಸಾಲಿಕ್ ಆಸಿಡ್ ಜೊತೆ ರೆಟಿನಾಲ್ಸ್ ಯೂಸ್ ಮಾಡಬೇಡಿ ಅಂತ. ಬಿಕಾಸ್ ರೆಟಿನಾಲ್ಸ್ ನೀವೇನಾದರೂ ಯೂಸ್ ಮಾಡ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಇಟ್ ಇಸ್ ಆಲ್ರೆಡಿ ಡ್ರೈಯಿಂಗ್ ನಿಮ್ಮ ಸ್ಕಿನ್ಗೆ. ಆಕ್ಸಾಲಿಕ್ ಆಸಿಡ್ ಕೂಡ ನಾನು ಹೇಳ್ದಂಗೆ ಎಕ್ಸ್ಫೋಲಿಯೇಟ್ ಮಾಡೋದ್ರಿಂದ ಅದು ಕೂಡ ನಿಮ್ಮ ಸ್ಕಿನ್ನನ್ನು ಡ್ರೈ ಮಾಡುತ್ತೆ. ಸೊ ಎರಡೂ ಡ್ರೈ ಆಗೋ ಪ್ರಾಡಕ್ಟ್ಸ್ನ ನೀವು ಯೂಸ್ ಮಾಡಿದಾಗ ನಿಮ್ಮ ಸ್ಕಿನ್ನು ತುಂಬ ಡ್ರೈ ಆಗೋ ಚಾನ್ಸಸ್ ಇರುತ್ತೆ ಆ್ಯಂಡ್ ಇಚಿನೆಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಐ ಸಜೆಸ್ಟ್ ನೀವು ರೆಟಿನಾಲ್ ಯೂಸ್ ಮಾಡ್ತಾ ಇದ್ರೆ ವಾರದಲ್ಲಿ 3 ದಿನ ರೆಟಿನಾಲ್ ಯೂಸ್ ಮಾಡಿ, ಇನ್ನು 2 ದಿನ ಆಕ್ಸಾಲಿಕ್ ಯೂಸ್ ಮಾಡಿ, ಇನ್ನೊಂದು ದಿನ ನೀವು ಕಾಪರ್ ಪೆಪ್ಟೈಡ್ಸ್ ಅಥವಾ ಮಾಯಿಶ್ಚರೈಸಿಂಗ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ. ಓಕೆ, ಇಲ್ಲಿವರೆಗೂ ನಾವು ಯಾವ ರೀತಿ ಈ ಪ್ರಾಡಕ್ಟ್ನ ಯೂಸ್ ಮಾಡೋದು ಅಂತ ನೋಡಿದ್ವಿ. ಆ್ಯಂಡ್ ಯಾವ ಇಂಗ್ರೀಡಿಯೆಂಟ್ಸ್ ಜೊತೆ ನೀವು ಪೇರ್ ಮಾಡಿದ್ರೆ ಅದು ವರ್ಕ್ ಆಗುತ್ತೆ ಅಂತ ನೋಡಿದ್ವಿ. ಇವಾಗ ಕಾನ್ಫ್ಲಿಕ್ಟಿಂಗ್ ಪ್ರಾಡಕ್ಟ್ಸ್ ಅಂದರೆ ಯಾವ ಇಂಗ್ರೀಡಿಯೆಂಟ್ಸ್ ಜೊತೆ ಆಕ್ಸಾಲಿಕ್ ಆಸಿಡ್ ಯೂಸ್ ಮಾಡಬಾರ್ದು ಅನ್ನೋದನ್ನ ನೋಡೋಣ. ಓಕೆನಾ, ಫಸ್ಟ್ ಬಂದ್ಬಿಟ್ಟು ನೀವು ಪೆಪ್ಟೈಡ್ಸ್ ಯೂಸ್ ಮಾಡ್ತಿದ್ರೆ ನಿಮ್ಮ ಸ್ಕಿನ್ ಕೇರ್ ರೂಟೀನಲ್ಲಿ ಮಲ್ಟಿಪೆಪ್ಟೈಡ್ಸ್ ಅಥವಾ ಕಾಸಾರಿಕ್ಸ್ ಅವ್ರದ್ದು ಮಲ್ಟಿಪೆಪ್ಟೈಡ್ ಸಿರಮ್ ಇದೆ. ಆಮೇಲೆ ಆರ್ಗಿಲಿನ್
ಆಮೇಲೆ ಕಾಪರ್ ಪೆಪ್ಟೈಡ್ಸ್ ಇದೆಲ್ಲ ಯೂಸ್ ಮಾಡ್ತಾ ಇದ್ರೆ ಅದ್ರ ಜೊತೆಗೆ ಆಸಿಲಿಕ್ ಆಸಿಡ್ ನ ಯೂಸ್ ಮಾಡಕ್ ಹೋಗ್ಬೇಡಿ. ಎರಡನೇದು ನಿಮ್ಮ ಎಕ್ಸ್ಫೋಲಿಯೇಟಿಂಗ್ ಏಜೆಂಟ್ಸ್ ಅಂದ್ರೆ ಸ್ಯಾಲಿಸಿಲಿಕ್ ಆಸಿಡ್, ಗ್ಲೈಕಾಲಿಕ್ ಆಸಿಡ್, ಲ್ಯಾಕ್ಟಿಕ್ ಆಸಿಡ್ಸ್, AHS, BHS ಜೊತೆ ಆಸಿಲಿಕ್ ಆಸಿಡ್ ನ ಯೂಸ್ ಮಾಡಬೇಡಿ. ನಿಮ್ ಸ್ಕಿನ್ ಕೇರ್ ಏನಾದ್ರು ಸ್ವಲ್ಪ ಎಲಾಬರೇಟ್ ಆಗಿದ್ರೆ ಅಂದ್ರೆ ನೀವು ಟೋನರ್ಸ್, ಸ್ನೇಲ್ ಮ್ಯೂಸಿನ್ ಯೂಸ್ ಮಾಡ್ತೀರಾ ಅಂತಂದ್ರೆ ಡೆಫಿನೆಟ್ಲಿ ಆಸಿಲಿಕ್ ಆಸಿಡ್ ನ ನೀವು ಯೂಸ್ ಮಾಡಬಹುದು. ಬಟ್ ಟೋನರು ಹೈಡ್ರೇಟಿಂಗ್ ಆಗಿದ್ರೆ ಇಟ್ ಇಸ್ ಹೆಲ್ಪ್ಫುಲ್. ಗ್ಲೈಕಾಲಿಕ್ ಆಸಿಡ್ ಟೋನರ್ಸ್ ಬರುತ್ತಲ್ಲ ಅಥವಾ ಎಕ್ಸ್ಫೋಲಿಯೇಟಿಂಗ್ ಟೋನರ್ಸ್ ಏನಿರುತ್ತೆ ಅದನ್ನ ಯೂಸ್ ಮಾಡಕ್ ಹೋಗ್ಬೇಡಿ. ಹೈಡ್ರೇಟಿಂಗ್ ಟೋನರ್ಸ್ ಜೊತೆ ಮಾತ್ರ ಇದನ್ನ ಯೂಸ್ ಮಾಡಿ. ಅವಾಗಿಂದ ಈ ಪ್ರಾಡಕ್ಟ್ ಬಗ್ಗೆ ಮಾತಾಡ್ತಾನೆ ಇದೀನಿ ಬಟ್ ತೋರಿಸಲಿಲ್ಲ. ಸೊ ಇದನ್ನ ಆಸಿಡಮ್ 10% ಅಂತ ಕರೀತಾರೆ ಈ ಕ್ರೀಮು. ಸೊ ಆಕ್ಚುಲಿ ಇದು ಸಸ್ಪೆನ್ಷನ್ ಫಾರ್ಮ್. ಅಂದ್ರೆ ಸಸ್ಪೆನ್ಷನ್ ಅಂದ್ರೆ ಈ ಕಡೆ ಸಿರಮು ಅಲ್ಲ, ಈ ಕಡೆ ಥಿಕ್ ಕ್ರೀಮು ಅಲ್ಲ, ಇನ್ ಬಿಟ್ವೀನ್ ಟೆಕ್ಸ್ಚರ್ ಏನಿರುತ್ತಲ್ಲ ಅದನ್ನ ಸಸ್ಪೆನ್ಷನ್ ಅಂತ ಕರೀತಾರೆ. ಸೊ ಇದು ಸಸ್ಪೆನ್ಷನ್ ರೀತಿ ಇದೆ. ಇದು ಐ ವಿಲ್ ಶೋ ಯು ದ ಕನ್ಸಿಸ್ಟೆನ್ಸಿ. ಈ ರೀತಿ ಕನ್ಸಿಸ್ಟೆನ್ಸಿ ಇದು. ಅಂಡ್ ಇದರಲ್ಲಿ ಏನ್ ಗೊತ್ತಾ, ಸ್ವಲ್ಪ ಇದರಲ್ಲಿ ಗ್ರೀನ್ ಇದೆ ಅಂತ ಅನ್ಸುತ್ತೆ. ನೀವು ಇದನ್ನ ನೋಡಿ ಬ್ಲೆಂಡ್ ಮಾಡ್ತಾ ಇರ್ಬೇಕಾದ್ರೆ ನಿಮ್ಗೆ ಸ್ವಲ್ಪ ಗ್ರೀನಿ ಅಂತ ಸಿಗ್ಬಹುದು ಟೆಕ್ಸ್ಚರು. ಆ ರೀತಿ ಸಿಕ್ಕಿದಾಗ ಪ್ರಾಡಕ್ಟ್ ಹಾಳಾಗಿದೆ ಅಂತ ಅನ್ಕೋಬೇಡಿ. ಆಸಿಲಿಕ್ ಆಸಿಡ್ ಸಸ್ಪೆನ್ಷನ್ ಸಿಗೋದೆ ಆ ರೀತಿ. ಇನ್ನೊಂದು ನಿಮ್ಗೆ ಸ್ವಲ್ಪ ನೀವು ಎಕ್ಸ್ಪೆನ್ಸಿವ್ ಸೈಡ್ ಆಸಿಲಿಕ್ ಆಸಿಡ್ ಯೂಸ್ ಮಾಡ್ತೀರಾ ಅಂತಂದ್ರೆ ದಿ ಆರ್ಡಿನರಿ ಅವ್ರದ್ದು ಆಸಿಲಿಕ್ ಆಸಿಡ್ ಕೂಡ ಸಿಗುತ್ತೆ. ದಟ್ ಈಸ್ ಆಲ್ಸೋ ನೈಸ್ ಆಸಿಲಿಕ್ ಆಸಿಡ್. ಬಟ್ ನನ್ನ ಪ್ರಕಾರ ಅಫೋರ್ಡಬಲ್ ಆಗಿ ಸಿಗ್ಬೇಕಾದ್ರೆ ಇದನ್ನೇ ಯೂಸ್ ಮಾಡಿದ್ರೆ ಬೆಟರ್ ಅನ್ಕೊಂತೀನಿ. ಇದೇನು ಅದಕ್ಕಿಂತ ಕಮ್ಮಿ ಇಲ್ಲ, ಇದು ಕೂಡ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್. ನಾನು ಕೂಡ ಇದನ್ನೇ ಯೂಸ್ ಮಾಡ್ತಿರೋದು. ಓಕೆ, ನನ್ನ ನೈಟ್ ಟೈಮ್ ಸ್ಕಿನ್ ಕೇರ್ ರೂಟೀನ್ ಅಲ್ಲಿ ನಾನು ಇದನ್ನ ಹೇಗೆ ಇನ್ಕಾರ್ಪೊರೇಟ್ ಮಾಡಿದ್ದೀನಿ ಅಂತ ನೋಡೋಣ. ಆಸ್ ಆಫ್ ನನ್ನ ಸ್ಕಿನ್ ಅಲ್ಲಿ ಏನೂ ಇಲ್ಲ, ಬಟ್ ಸ್ಟಿಲ್ ಒಂದ್ಸಲ ಹೋಗಿ ನನ್ನ ಫೇಸ್ ನ ವಾಶ್ ಮಾಡ್ಕೊಂಡು ಬರ್ತೀನಿ. ಬಿಕಾಸ್ ಅವಾಗಿಂದ ಸ್ವಲ್ಪ ಸ್ವೆಟ್ ಆಗಿದೆ ಮುಖ ಎಲ್ಲ. ಸೊ ಹೋಗಿ ಮುಖ ತೊಳ್ಕೊಂಡು ಬರ್ತೀನಿ. ಆಮೇಲೆ ನನ್ನ ಸ್ಕಿನ್ ಕೇರ್ ರೂಟೀನ್ ಹೇಗೆ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಓಕೆ, ಸೊ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಫಸ್ಟ್ ನಾನು ಯೂಸ್ ಮಾಡೋದು ಒಂದು ಹೈಡ್ರೇಟಿಂಗ್ ಟೋನರ್. ಇದು ಕ್ಲೇರ್ಸ್ ಅವರು ಸಪಲ್ ಪ್ರಿಪರೇಷನ್ ಫೇಶಿಯಲ್ ಟೋನರ್ ಅಂತ. ಇದನ್ನ ನಾನು ತುಂಬಾ ವಿಡಿಯೋಸ್ ಅಲ್ಲಿ ರೆಕಮೆಂಡ್ ಮಾಡಿದ್ದೀನಿ. ಇದು ತುಂಬಾ ಹೈಡ್ರೇಟಿಂಗ್ ಟೋನರ್. ಸೊ ಫಸ್ಟ್ ಈ ಟೋನರ್ ಹಾಕೊಂತೀನಿ. ಇದ್ರ ಕನ್ಸಿಸ್ಟೆನ್ಸಿ ನೋಡ್ಬೋದು ನೀವು, ಸ್ವಲ್ಪ ವಾಟರ್ ಥರ ಇದೆ. ಆ್ಯಂಡ್ ಇಟ್ ಇಸ್ ಇದು ತುಂಬ ಹೈಡ್ರೇಟಿಂಗ್ ಕೂಡ. ಸೊ ಅಂದರೆ ಲೈಕ್ ನನಗೆ ಈ ರೀತಿ ಕೈನಲ್ಲಿ ತೊಗೊಂಡು ಪ್ರಾಡಕ್ಟ್ಸ್ನ ಹಚ್ಚಿ ಅಭ್ಯಾಸ, ಮುಖದ ಮೇಲೆ ಡೈರೆಕ್ಟಾಗಿ ಹಚ್ಚಿ ಅಭ್ಯಾಸ ಇಲ್ಲ ನನಗೆ. ಸೊ ಟೋನರ್ ಹಚ್ಕೊಂಡಿದ್ದಾಯಿತು, ಸ್ವಲ್ಪ ಅಬ್ಸರ್ವ್ ಆಗಲಿ. ನೆಕ್ಸ್ಟ್ ನಾನು ಇದು ಆಕ್ಸಿಸ್ ಬೈ ಅವ್ರದ್ದು ಡಾರ್ಕ್ ಸ್ಪಾಟ್ ಕರೆಕ್ಟಿಂಗ್ ಗ್ಲೋ ಸಿರಮ್. ಬೇಸಿಕಲಿ ಇದು ನಯಸನಮೈಡ್ 5% ನಯಸನಮೈಡ್ ಸಿರಮ್. ನಯಸನಮೈಡ್ನ ನಾವು ಪ್ರೆಗ್ನೆನ್ಸಿ ಆ್ಯಂಡ್ ನರ್ಸಿಂಗ್ ಟೈಮಲ್ಲಿ ಕೂಡ ಯೂಸ್ ಮಾಡ್ಬೋದು. ಇಟ್ ಇಸ್ ಸೇಫ್ ಟು ಯೂಸ್. ಸೊ ಇದನ್ನು ಕೂಡ ಈ ರೀತಿ ಪಂಪ್ಸಲ್ಲಿ ತೊಗೊಂಡು ಓಕೆ, ನೆಕ್ಸ್ಟ್ ಬಂದು ವಿತಿನ್ ಬ್ಯೂಟಿ ಅವ್ರದ್ದು ಮಾಯಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ. ಇದು ಸೆರಮೈಡ್ ಬೇಸ್ಡ್ ಮಾಯಶ್ಚರೈಸರ್. ಇದ್ರದ್ದು ಮಿನಿ ರಿವ್ಯೂನ ನಾನು ನನ್ನ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಸೊ ಯು ಕ್ಯಾನ್ ಚೆಕ್ ಇಟ್ ಔಟ್. ಈ ರೀತಿ ಮಾಯಶ್ಚರೈಸರ್ನ ಹಚ್ಕೊತೀನಿ. ನೀವು ಅಬ್ಸರ್ವ್ ಮಾಡಿದರೆ ನಾನೆಲ್ಲ ಹೈಡ್ರೇಟಿಂಗ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಸ್ಕಿನ್ನು ಪ್ಲಂಪ್ ಆ್ಯಂಡ್ ಹೈಡ್ರೇಟ್ ಆಗಿದೆ. ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಇದೆಲ್ಲ ಅಬ್ಸರ್ವ್ ಆಗಲಿ. ಅಬ್ಸರ್ವ್ ಆದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಆಸಿಲಿಕ್ ಆಸಿಡ್ ಸಿರಮ್ನ ಹಚ್ಚೋಣ. ಓಕೆ, ಇವಾಗ ಆಸಿಲಿಕ್ ಆಸಿಡ್ ಕ್ರೀಮ್ನ ಹಚ್ಚೋಣ. ಇನ್ನು ರೆಟಿನಾಲ್ ಯೂಸ್ ಮಾಡ್ತೀವಿ ಗೊತ್ತಾ. ಸೊ ಅದೇ ಸೇಮ್ ರೂಲ್ನ ಅಪ್ಲೈ ಮಾಡಬೇಕು. ಅಂದರೆ ಐಸ್ ಹತ್ರ ತುಂಬ ಹತ್ರಕ್ಕೆ ತೊಗೊಂಡೋಗ್ಬಾರ್ದು ಆ್ಯಂಡ್ ನೋಸ್ ಹತ್ರ ಇಲ್ಲಿ ಸೈಡಲ್ಲಿ ಹಚ್ಚಬಾರ್ದು. ಸೊ ಸೇಮ್ ರೂಲ್ನ ಫಾಲೋ ಮಾಡೋಣ. ಈ ರೀತಿ ಪಿ ಸೈಜ್ ಅಮೌಂಟ್ನ ತೊಗೊತೀನಿ. ನೀವೇನಾದರೂ ಇದು ಸಸ್ಪೆನ್ಷನ್ ಫಾರ್ಮ್ ಆಗಿರೋದ್ರಿಂದ ಸ್ವಲ್ಪ ಪಿ ಸೈಜ್ಗಿಂತ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ನೀವೇನಾದರೂ ನೆಕ್ಕಿಗೂ ಕೂಡ ಅಪ್ಲೈ ಮಾಡಬೇಕು ಅಂದರೆ. ಬಟ್ ನಾನು ನೆಕ್ಕಿಗೆ ಏನು ಅಪ್ಲೈ ಮಾಡ್ತಾ ಇಲ್ಲ, ನಾನು ಬರೀ ಫೇಸಿಗೆ ಮಾತ್ರ ಅಪ್ಲೈ ಮಾಡ್ತೀನಿ. ಇಷ್ಟೇ ತೊಗೊಂಡಿದ್ದು ನಾನು. ಸೊ ನನ್ನ ಮೇನ್ ಕನ್ಸರ್ನು ನನ್ನ ಈ ಆ್ಯಕ್ನೆ ಆಗಿರೋದ್ರಿಂದ ಇಲ್ಲಿ ಜಾಸ್ತಿ ಇಲ್ಲಿ ಅಪ್ಲೈ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಪಿಗ್ಮೆಂಟೇಷನ್ ಇರೋದ್ರಿಂದ ಇಲ್ಲಿ ಅಪ್ಲೈ ಮಾಡಿ. ಇಷ್ಟೇ ಹಚ್ತೀನಿ, ಇದಕ್ಕಿಂತ ಜಾಸ್ತಿ ನಾನು ಪ್ರಾಡಕ್ಟ್ನ ಹಚ್ಚಲ್ಲ. ಸೊ ಈ ರೀತಿ ಬ್ಲೆಂಡ್ ಮಾಡ್ಕೊತೀನಿ ಪ್ರಾಡಕ್ಟ್ನ. ಇದನ್ನು ನೀವು ಆಸಿಲಿಕ್ ಆಸಿಡ್ನ ನೀವು ಈ ರೀತಿ ಪೂರ್ತಿ ಫೇಸ್ಗೂ ಕೂಡ ಹಚ್ಬೋದು. ಇಲ್ಲ ಅಂತಂದರೆ ಸ್ಪಾಟ್ ಟ್ರೀಟ್ಮೆಂಟ್, ಅಂದರೆ ಎಲ್ಲೆಲ್ಲಿ ಆಕ್ನೆ ಆಗಿದೆ ಅಲ್ಲಿ ಮಾತ್ರ ಹಚ್ಚಿ ಸ್ಪಾಟ್ ಟ್ರೀಟ್ಮೆಂಟ್ ಥರ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು.
ಆ್ಯಂಡ್ ಅಷ್ಟೇ. ಲಾಸ್ಟ್ ಸ್ಟೆಪ್ ನನ್ನ ಲಿಪ್ ಬಾಮ್ ಹಚ್ಕೊತೀನಿ. ಇದು ಇಂಡಿ ವೈಲ್ಡ್ ಅವ್ರದ್ದು ಲಿಪ್ ಬಾಮ್, ತುಂಬ ಚೆನ್ನಾಗಿದೆ ಇದು. ದಟ್ಸ್ ಇಟ್. ಅಷ್ಟೇ ನನ್ನ ನೈಟ್ ಟೈಮ್ ಸ್ಕಿನ್ ಕೇರ್ ರೂಟೀನ್. ಆ್ಯಸಿಲಿಕ್ ಆ್ಯಸಿಡ್ನ ಹೇಗೆ ನನ್ನ ಸ್ಕಿನ್ ಕೇರಲ್ಲಿ ಇನ್ಕಾರ್ಪೊರೇಟ್ ಮಾಡಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇನ್ಫಾರ್ಮೇಟಿವ್ ಆಗಿತ್ತು ಅನ್ಕೊತೀನಿ. ಇಫ್ ಯು ಆರ್ ವಾಚಿಂಗ್ ಟಿಲ್ ನೌ, ಥ್ಯಾಂಕ್ ಯು ಸೋ ಮಚ್. ಇಟ್ ಮೀನ್ಸ್ ಅ ಲಾಟ್ ಟು ಮೀ. ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಐ ವಿಲ್ ಸೀ ಯು ಇನ್ ಮೈ ನೆಕ್ಸ್ಟ್ ಒನ್. ಬಾಯ್.